ಇನ್ನು ಕೆರಗೋಡು ಹನುಮಧ್ವಜ ದಂಗಲ್ ಇನ್ನೂ ಕೂಡ ಮುಗಿತಾ ಇಲ್ಲ. ಬೂದಿ ಮುಚ್ಚಿದ ಕೆಂಡದಂತಿದೆ ಅಲ್ಲಿನ ಪರಿಸ್ಥಿತಿ. ಇನ್ನೂ ಕೂಡ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಎಲ್ಲ ಸರಿ ಹೋಯ್ತು ಅನ್ನುವ ರೀತಿ ಇಲ್ಲ. ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಕೆರಗೋಡು ಗ್ರಾಮ. ಕೆರಗೋಡು ಗ್ರಾಮದಲ್ಲಿ 144 ಸೆಕ್ಷನ್ ಅನ್ನ ಮುಂದುವರಿಕೆ ಮಾಡಲಾಗಿದ್ದು ಕೆಎಸ್ಆರ್ಪಿ ತುಕಡಿ ಸೇರಿ 200ಕ್ಕೂ ಹೆಚ್ಚು ಪೊಲೀಸರು ಕಾವಲು ಕಾಯ್ತಾ ಇದ್ದಾರೆ. ಕೆರಗೋಡು ಧ್ವಜಸ್ತಂಭಕ್ಕೂ ಕೂಡ ಬಿಗಿ ಬಂದೋಬಸ್ತನ್ನ ನೀಡಲಾಗಿದೆ. ಮತ್ತೆ ಹನುಮಧ್ವಜ ಹಾರಿಸಲೇಬೇಕು ಅಂತ ಗ್ರಾಮಸ್ಥರು ಪಟ್ಟು ಹಿಡಿತಾ ಇರುವ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಬಿಜೆಪಿ ಜೆಡಿಎಸ್ ರಾಜ್ಯ ಮಟ್ಟದ ನಾಯಕರು ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದಲೂ ಕೂಡ ಪ್ರತಿಭಟನೆಗೆ ಪ್ಲಾನ್ ಮಾಡಲಾಗ್ತಾ ಇದೆ. ಕೆರಗೋಡು ಹನುಮಧ್ವಜ ದಂಗಲ್ ಇನ್ನೂ ಕೂಡ ಮುಗಿತಾ ಇಲ್ಲ. ಯಾಕಂದ್ರೆ ಅಲ್ಲಿ ಮತ್ತೆ ಹನುಮಧ್ವಜ ಹಾರಿಸಲೇಬೇಕು ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿರೋದು. ಯಾವ ಕ್ಷಣದಲ್ಲಿ ಬೇಕಾದ್ರೂ ಪರಿಸ್ಥಿತಿ ಬದಲಾಗಬಹುದು ಅನ್ನುವಂತಹ ಆತಂಕ ಇದೆ. 144 ಸೆಕ್ಷನ್ ಮುಂದುವರಿಕೆ ಮಾಡಲಾಗಿದೆ ಸದ್ಯಕ್ಕೆ. ಇನ್ನು ಅಲ್ಲಿ ಕೆಎಸ್ಆರ್ಪಿ ತುಕಡಿ ಸೇರಿ 200ಕ್ಕೂ ಹೆಚ್ಚು ಪೊಲೀಸರನ್ನ ಕಾವಲು ಹಾಕಲಾಗಿದೆ. ಕೆರಗೋಡು ಧ್ವಜಸ್ತಂಭಕ್ಕೂ ಕೂಡ ಬಿಗಿ ಬಂದೋಬಸ್ತ್, ಧ್ವಜಸ್ತಂಭದ ಸುತ್ತ ಯಾರು ಕೂಡ ತೆರಳಬಾರದು ಅಂತ ಸೂಚನೆಯನ್ನು ಕೂಡ ನೀಡಲಾಗಿದೆ.